ನಮಸ್ಕಾರ ಸ್ನೇಹಿತರೆ, ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಣಗಿದ ಬಟಾಣಿ ಮಸಾಲೆ ಸಾರು ಮಾಡ್ತಾ ಇದ್ರಿ. ಹಸೆ ಬಟಾಣಿಯಲ್ಲೂ ಮಾಡ್ಬೋದು. ನಾನು ಒಣಗಿದ ಬಟಾಣಿನ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಅದರಲ್ಲಿ ನಾನು ಸಾರು ಮತ್ತು ಪಲ್ಯ ಎರಡೂ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ. ನಾನು ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಉರ್ಗಟ್ಲೆ ಇಲ್ಲ, ಅದರಿಂದ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಹುರಿದಿರೋದು. ಒಂದೆರಡು 2 ಚಕ್ಕೆ, ಲವಂಗ, ಏಲಕ್ಕಿ ತೊಗೊಂಡಿದ್ದೀನಿ. 2 ಟೊಮೆಟೊ ತೊಗೊಂಡಿದ್ದೀನಿ. 3 ಮೀಡಿಯಮ್ ಈರುಳ್ಳಿ, 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾದಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 2 ಟೀ ಸ್ಪೂನು ಅಚ್ಚಕಾರದ ಪುಡಿ ಮತ್ತು 3 ಟೀ ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇದು ಒಣಗಿದ್ದು ಮಸಾಲೆ, ಇಷ್ಟು ಬೇಕಾಗುತ್ತೆ. ಈಗ ಇದ್ರ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನಾನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲವನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಾಣಲಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ಘಮ ಘಮ ಅಂತ ವಾಸನೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಇದನ್ನು ನಾವು ತಣ್ಣಗೆ ಮಾಡಿ ಮಸಾಲೆಯನ್ನು ರುಬ್ಬಿಟ್ಕೋಬೇಕು. ಅಷ್ಟೊತ್ತಿಗೆ ನಾನು ಬಟಾಣಿನ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು 3-4 ವಿಸಿಲ್ ಹಾಕಿದ್ದೀನಿ. 4 ವಿಸಿಲ್ ಬೇಕಾಗುತ್ತೆ, ಇದು ಒಣಗಿದ್ದಲ್ವ. ಹಸೆದಾದರೆ ಹಾಗೆ ಹಾಕ್ಬಿಡ್ಬೋದು. ಒಣಗಿದ್ರಿಂದ ನಾನು ಒಂದು 4 ವಿಸಿಲ್ ಹಾಕಿದ್ದೀನಿ. ಅಷ್ಟೊತ್ತಿಗೆ ನಾವು ಮಸಾಲೆನ ಸಾರಿಗೆ ಒಗ್ಗರಣೆ ಹಾಕೋಣ. ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ 2-3 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಾಗ ಒಂದು ಅರ್ಧ ಈರುಳ್ಳಿಯಷ್ಟು ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ತುಂಬ ಬ್ರೌನ್ ಏನಾಗೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಒಂದು ಸ್ವಲ್ಪ ಬ್ರೌನ್ ಆದರೆ ಸಾಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ 2 ಟೀ ಸ್ಪೂನ್ ಅಚ್ಚಿದ ಖಾರದ ಪುಡಿ ಎತ್ತಿಟ್ಟಿದ್ದೆ, ಅದು ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ, ಇದು 3 ಒಗ್ಗರಣೆಗೆ ಹಾಕಿದ್ರೆ ಸಾರು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ರುಬ್ಬಕ್ಕೂ ಸಹ ಹಾಕೋಬೋದು, ಬಟ್ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ, ಕಲರ್ ಚೆನ್ನಾಗಿರುತ್ತೆ ಅಂತ. ಇದನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿ ಸಿಮ್ಮಲ್ಲಿ ಮಾಡಬೇಕು. ತುಂಬ ಹೈ ಫ್ಲೇಮಲ್ಲಿ ಮಾಡಿದ್ರೆ ಇದು ವಾಸನೆ ಬಂದ್ಬಿಡುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ನಾನಿವತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಮಸಾಲೆ, ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಕುಕ್ಕರಲ್ಲೇ ಮಾಡ್ಬೋದು, ಬಟ್ ಇದು ಮುದ್ದೆ ಆಗಿಬಿಡುತ್ತೆ, ತರಕಾರಿ ಎಲ್ಲ ತುಂಬ ಬೆಂದೋಗುತ್ತೆ. ಆದ್ದರಿಂದ ಹಸೆ ಬಟಾಣಿಯಲ್ಲಿ ಮಾಡಿದ್ರೆ ಇದು ಎಲ್ಲ ಒಟ್ಟಿಗೆ ಕುಕ್ಕರಲ್ಲಿ ಇಡು. ಒಣಗಿದ ಬಟಾಣಿ ಆಗಿರೋದ್ರಿಂದ ಈ ತರಕಾರಿ ಹಾಕಿದ್ರೆ ಮುದ್ದೆ ಆಗಿಬಿಡುತ್ತೆ. ಮತ್ತು ಪಲ್ಯಕ್ಕೂ ಬೇಕಾಗಿರೋದ್ರಿಂದ ಸಪ್ರೇಟ್ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮುಚ್ಚಿಟ್ಟು ಸ್ವಲ್ಪ ಬೇಯಲಿ. ಇದನ್ನು ಚೆನ್ನಾಗಿ ಬೇಯಬೇಕು. ಈ ತರಕಾರಿ ಎಲ್ಲ ಒಂದು ಅರ್ಧ ಮುಕ್ಕಾಲಷ್ಟೇ ಬೇಯಬೇಕು. ಅಷ್ಟವರೆಗೂ ಮುಚ್ಚಿಡೋಣ ನಾವು. ಆಮೇಲೆ ಒಂದು 5 ನಿಮಿಷ ಆದಮೇಲೆ ತೆಗೆದು ನೋಡೋಣ, ಬೆಂದಿರುತ್ತೆ. ಈ ತರಕಾರಿ ಎಲ್ಲ ಬೆಂದಾಗ ಬಟಾಣಿ ಕಾಳು ನಾವು ಬೇಯಿಸಿಟ್ಕೊಂಡಿದ್ದೀರಲ್ಲ, ಅದನ್ನು ಇವಾಗ ಇದ್ರ ಜೊತೆಯಲ್ಲಿ ಹಾಕೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು. ಪಲ್ಯಕ್ಕೆ ನಾನು ಅರ್ಧ ಪಲ್ಯಕ್ಕೆ ತೆಗೆದಿಟ್ಕೊಂಡಿದ್ದೀನಿ, ಅರ್ಧ ಮಾತ್ರ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಬಟಾಣಿ ಚೆನ್ನಾಗಿ ಬೆಂದಿದೆ ನೋಡಿ. ನಾನು ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರು, ತುಂಬ ಚೆನ್ನಾಗಿ ಬೆಂದಿದೆ ನೋಡಿ, ಹಂಗೆ ನೋಡಿದ್ರೆ ಕಾಣುತ್ತೆ. ಸೊ ಈ ಬಟಾಣಿನ ಇವಾಗ ಅರ್ಧ ನಾನು ಪಲ್ಯಕ್ಕೆ ಇಟ್ಕೊಂಡು ಸೋಸ್ಕೊಂಡ್ಬಿಟ್ಟು ನೀರು ಸಪ್ರೇಟ್ ತೆಗೆದು ಸಾರಿಗೆ ಹಾಕ್ಕೊಳ್ಳೋಣ ಮಸಾಲೆ ಜೊತೆಯಲ್ಲಿ. ಒಂದು ಅರ್ಧ ಬಟಾಣಿನ ನಾನು ಇವಾಗ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ, ಮಸಾಲೆ ಎಲ್ಲ ನೋಡಿ, ಎಣ್ಣೆ ಎಲ್ಲ ತೇಲಿ ಮೇಲೆ ಬಂದಿದೆ. ಈ ಟೈಮಲ್ಲಿ ಬಟಾಣಿನ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ರುಬ್ಬಿಟ್ಕೊಂಡಿದ್ರಲ್ಲ ಫ್ರೈ ಮಾಡಿ ನಾವು, ಆ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಎಷ್ಟು ನಮಗೆ ನೀರು ಮತ್ತು ಉಪ್ಪು ಎಲ್ಲ ರುಚಿಗೆ ತಕ್ಕಷ್ಟು ನೋಡಿಕೊಂಡು, ಮತ್ತು ತಿಕ್ನೆಸ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು, ನಾನು ಮಿಕ್ಸಿ ತೊಳೆದಿದ್ದ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು, ಈ ಕಾಳು ಬೇಯಿಸಿದ ಬಟಾಣಿ ಬೇಯಿಸಿದ ನೀರು ಇತ್ತಲ್ಲ, ಆ ನೀರನ್ನೇ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕಿ ತೊಳೆದು ಹಾಕಿದ್ದೀನಿ. ಹಾಕಿ ನೀರು ಕನ್ಸಿಸ್ಟೆನ್ಸಿ ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ, ಎಷ್ಟು ತೆಳ್ಳಗೆ ಬೇಕು ಅನ್ನೋದನ್ನ ಅದ್ರ ಮೇಲೆ ನಿಮಗೆ ಉಪ್ಪು ಖಾರ ಎಲ್ಲ ನೀವು ನೋಡ್ಕೊಳ್ಳಿ ಸರಿಯಾಗಿ. ನೋಡ್ಕೊಂಡು ಈಗ ಇದನ್ನು ಚೆನ್ನಾಗಿ ಬಿಡೋಣ. ಹಸೆ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಚೆನ್ನಾಗಿ ಮರಳಿ ಸುಮಾರು ಒಂದು 5 ನಿಮಿಷ ಮರಳಬೇಕಂತ ಅಂದ್ಕೊಳ್ತೀನಿ ನಾನು. ಚೆನ್ನಾಗಿ ಮರಳಿದ ಮೇಲೆ ನಾವು ಪಲ್ಯ ಮಾಡೋಣ. ಇದಾಗೋ ಅಷ್ಟರಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ ಬಾಣಲಿ ಇಟ್ಟು, ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಚೆನ್ನಾಗಿ ಸಾಸಿವೆ ಹಾಕ್ತೀನಿ. ಈಗ ಕರಿಬೇವಿನ ಸೊಪ್ಪು ಹಾಕೋಣ. ಇದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ, ಪಲ್ಯ ಮಾಡೋದಕ್ಕೆ ತೆಂಗಿನಕಾಯಿ ಏನೇನು ಎತ್ತಿಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಇಷ್ಟೇ ಬೇಕಾಗೋದು. ಸ್ವಲ್ಪ ಅರಿಶಿನ ಪುಡಿ. ಸೊ ಸಾಸಿವೆ ಸಿಡಿತಾ ಇದೆ. ಈಗ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಈಗ ಈರುಳ್ಳಿ ಒಂದು ಸ್ವಲ್ಪ ತುಂಬ ಬ್ರೌನ್ ಆಗೋದು ಬೇಡ, ಒಂದು ಸ್ವಲ್ಪ ಕಲರ್ ಚೇಂಜ್ ಆದಾಗ 1/4 ಟೀ ಸ್ಪೂನ್
ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಕಾಳನ್ನು ಹಾಕಿ ಚೆನ್ನಾಗಿ, ಅದರಲ್ಲಿ ಸ್ವಲ್ಪ ನೀರಿನಂಶ ಎಲ್ಲ ಇರುತ್ತೆ, ನೀರಿನಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ, ಇವಾಗ ತೆಂಗಿನಕಾಯಿ ಹಾಕೋಣ. ಇದು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ತೆಂಗಿನಕಾಯಿ ಹಾಕಿ, ತೆಂಗಿನಕಾಯಿದು ಹಸೆ ವಾಸನೆ ಎಲ್ಲ ಹೋದಾದ್ಮೇಲೆ ಬಟಾಣಿನೂ ನಾವು ಸಹ ಅದ್ರ ಜೊತೆಯಲ್ಲೇ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದರದ್ದು ತೇವಾಂಶ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿದ್ರೆ ರುಚಿಕರವಾದ ಬಟಾಣಿ ಪಲ್ಯ ರೆಡಿ ಆಗುತ್ತೆ. ಸೊ ಈ ಕಡೆ ಬಟಾಣಿ ಸಾರು ರೆಡಿ ಆಗ್ತಾ ಇದೆ, ಇಲ್ಲಿ ಬಟಾಣಿ ಪಲ್ಯ ರೆಡಿ ಆಗ್ತಾ ಇದೆ. ಇದ್ರ ಸ್ವಲ್ಪ 1-2 ನಿಮಿಷ ಸಾಕು, ತುಂಬ ಹೊತ್ತೇನು ಬೇಕಾಗಲ್ಲ, ಬಟಾಣಿ ಎಲ್ಲ ಬೆಂದಿರುತ್ತಲ್ವಾ. ಸೊ ಬಿಸಿ ಆ ತೆಂಗಿನಕಾಯಿದು ಹಸೆ ವಾಸನೆ ಹೋದ್ರೆ ಸಾಕಷ್ಟೇ, ಆದರೆ ಎರಡೂ ಒಂದೇ ಸಮ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಬಟಾಣಿ ಸಾರು ಮಾಡಿದಾಗೆಲ್ಲ ನಮ್ಮ ಮಕ್ಕಳಿಗೆ ಬಟಾಣಿ ಪಲ್ಯ ಮಾಡಲೇಬೇಕು. ಸೊ ನಾನು ಜಾಸ್ತಿ ನೆನೆಸ್ಬಿಟ್ಟು ಅರ್ಧ ಪಲ್ಯ ಮಾಡ್ತೀನಿ, ಅರ್ಧ ಸಾರು ಮಾಡ್ತೀನಿ. ನೋಡಿ, ಈ ಪಲ್ಯ ಈ ಕಡೆ ಆಗೋ ಅಷ್ಟರಲ್ಲಿ ಆ ಕಡೆ ಸಾರು ಚೆನ್ನಾಗಿ ನೋಡಿ ತುಂಬ ಚೆನ್ನಾಗಿ ಕುದಿದು ಗಟ್ಟಿಯಾಗಿದೆ. ನೋಡಿ, ಇದು ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಸ್ಟಾಪ್ ಮಾಡ್ತೀನಿ. ನಿಮ್ಗೆ ಇನ್ನೂ ಗಟ್ಟಿ ಬೇಕಾದ್ರೆ ಮಾಡ್ಕೊಳ್ಳಿ, ಇಲ್ಲ ತೆಳ್ಳಗೆ ಬೇಕಾದ್ರೆ ತೆಳ್ಳದ್ದು, ಅವ್ರವ್ರ ಇಷ್ಟ. ನಿಮ್ಮ ಮನೆಗಳಲ್ಲಿ ಹೆಂಗೆ ಪದ್ಧತಿ ಇದೆಯೋ ಆ ಥರ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ನಾವು ರೆಡಿಯಾಗಿದೆ, ಡಿಶ್ ಔಟ್ ಮಾಡೋಣ ಬನ್ನಿ. ನೋಡಿ, ಸಾರು ಮತ್ತು ಪಲ್ಯ ಎರಡು ಡಿಶ್ ಔಟ್ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ದೇವೀಸ್ ಕೆಫೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ.